ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 10 ಗಂಟೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದಿದ್ದೆ. ನೋಡಿ, ಹಾಗೆ ಒಂದು ಸಲ ಎಲ್ಲ ವಿಡಿಯೋ ತೊಗೊಂಡೆ. ನೋಡಿ, ಈ ಥರ ಇದೆ ನೋಡಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹೊರಟಿದ್ದೀನಿ ಕೆಳಗಡೆ. ನೋಡಿ, ನಮ್ಮ ಬಸಳೆ ಗಿಡ ನೋಡಿ, ಪೇರ್ಲ ಗಿಡ ಎಲ್ಲ ಈ ಥರ ಇದೆ ನೋಡಿ. ವಾತಾವರಣ ಎಲ್ಲ 10 ಗಂಟೆ. ಈಗ ಬಿಸಿಲು ಬಂದಿದೆ ಚೆನ್ನಾಗಿ. ಈ ಥರ ರಂಗೋಲಿ ಹಾಕಿದ್ದೀನಿ ನೋಡಿ. ಈಗ ಒಳಗಡೆ ಬಂದು ಕಟ್ಟಿಂಗಿಗೆ ಕೂತ್ಕೊಂಡಿದ್ದೀನಿ. ಒಂದು ಸಾದಾ ಬ್ಲೌಸ್ ಕಟ್ ಮಾಡೋಣ ಅಂತ ಕೂತಿದ್ದೀನಿ ನೋಡಿ. ಹಾಗೆ ಕಟ್ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ ಅಂತ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೊಂದು ಸಲಹೆ ನೋಡಿ. ನೀವೇನಾದರೂ ಅಲ್ಪ ಸ್ವಲ್ಪ ಟೇಲ್ರಿಂಗ್ ಬರುತ್ತೆ ಅನ್ನೋರು ಮನೆಯಿಂದನೇ ಬಿಸ್ನೆಸ್ಸನ್ನು ಶುರು ಮಾಡಿ. ನಿಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ನೀವು ಶುರು ಮಾಡಿ. ಬರ್ತಾ ಆಮೇಲೆ ನಿಮಗೆ ರೂಢಿ ಆಗುತ್ತೆ ಟೇಲ್ರಿಂಗಲ್ಲಿ. ಡೈಲಿ ಒಂದೇನಾದರೂ ಹೊಲಿತಾ ಇದ್ದರೆ ನಿಮಗೂ ಕೂಡ ಒಂದು ದುಡ್ಡು ಗಳಿಸೋದಕ್ಕೆ ಒಂದು ದಾರಿ ಆಗುತ್ತೆ ನೋಡಿ. ಹಾಗೆ ಕಲಿತೀವಿ ಅಂತ ಹೇಳಿ ಸುಮ್ಮನೆ ಕೂತ್ರೆ ಏನೂ ಆಗಲ್ಲ. ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಅಂದರೆ ಮಾತ್ರ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಹಾಗೆ ನಮಗೆ ಬರೋದಿಲ್ಲ ಅಂತ ಕೂತ್ರೆ ಹಾಗೆ ಬರೋದೇ ಇಲ್ಲ. ನಿಮಗೇನಾದರೂ ಸ್ಟಿಚಿಂಗು ಚೆನ್ನಾಗಿ ಬಂದು ಆಮೇಲೆ ಫಿಟ್ಟಿಂಗು ಈ ಥರ ನೈಟಿ ಫಿಟ್ಟಿಂಗ್ ಮಾಡಿಕೊಂಡು ಹಾಗೆ ಉದ್ದ ಎಲ್ಲ ಕಡಿಮೆ ಮಾಡೋ ನೈಟಿಗಳು ಇರುತ್ತೆ, ಹೊಸ ನೈಟಿಗಳು. ಆಮೇಲೆ ಚೂಡಿದಾರ ಸ್ಲೀವ್ ಹಚ್ಚಿ ಫಿಟ್ಟಿಂಗ್ ಮಾಡೋದಿರುತ್ತೆ. ಆ ಥರ ಎಲ್ಲ ಜನರ ಕಡೆ ಇಸ್ಕೊಂಡು ಮಾಡ್ತಾ ಇರಿ. ಆಮೇಲೆ ಬರ್ತಾ ಬ್ಲೌಸನ್ನು ರೂಢಿ ಮಾಡ್ಕೊಳ್ಳಿ. ಈ ಥರ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಹಳೆ ಬಟ್ಟೆಗಳ ಮೇಲೆ ಸ್ಟಿಚ್ ಮಾಡಿಕೊಂಡು ಮಾಡ್ತಾ ರೂಢಿ ಮಾಡ್ಕೊಳ್ಳಿ. ನಿಮ್ಮ ಬ್ಲೌಸು ಆಮೇಲೆ ನಿಮ್ಮ ಮನೆಯಲ್ಲಿರೋರ ಬ್ಲೌಸು ಎಲ್ಲ ಸ್ಟಿಚ್ ಮಾಡ್ತಾ ಇರಿ. ಹೀಗೆ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆದಮೇಲೆ ನೀವು ಕೂಡ ಧೈರ್ಯದಿಂದ ತೊಗೋಬಹುದು. ಯಾಕಂದರೆ ನಾವು ಮೊದಲೇ ಶುರು ಮಾಡಿರ್ತೀವಿ ಈ ಥರ ಬಟ್ಟೆಗಳನ್ನೆಲ್ಲ ಫಿಟ್ಟಿಂಗ್ ಮಾಡೋದು, ನೈಟಿ ಫಿಟ್ಟಿಂಗ್ ಮಾಡಿ ಲೆಂತ್ ಕಡಿಮೆ ಮಾಡಿಕೊಡೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ನಮಗೆ ಧೈರ್ಯ ಬರುತ್ತೆ. ಜನರ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಬೇಕನ್ನೋದನ್ನು ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಮಾಡೋದ್ರಿಂದ ಅವ್ರ ಬ್ಲೌಸ್ ಇಸ್ಕೊಂಡು ಸ್ವಲ್ಪ ಕಡಿಮೆ ರೇಟ್ ಇಡಿ. ಎಲ್ಲರಿಗಿಂತ ನೀವು ಕಡಿಮೆ ರೇಟ್ ಇಟ್ಟಾಗ ನಿಮ್ಮ ಹತ್ರ ಜನ ಬಂದೇ ಬರ್ತಾರೆ. ಆವಾಗ ನೀವು ಬ್ಲೌಸ್ ಇಸ್ಕೊಂಡು ಅವ್ರ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ. ಅವರಿಗೆ ಕರೆಕ್ಟ್ ಆದರೆ ಮತ್ತೆ ನಿಮ್ಮ ಕಡೆ ಬಂದು ತಂದು ಹಾಕ್ತಾರೆ ಬ್ಲೌಸು. ಆಮೇಲೆ ರೇಟ್ ಕಡಿಮೆ ಇಟ್ಟರೂ ಕೂಡ ಜನ ಬಂದೇ ಬರ್ತಾರೆ. ಒಂದೇ ಸಲ ನೀವು ಮೊದಲಿಗೆ ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ರೇಟ್ ಕಡಿಮೆನೇ ಇಡಬೇಕು. ಎಲ್ಲರಿಗಿಂತ ನೀವು ಕಡಿಮೆನೇ ಇಡಬೇಕು. ಅಂದಾಗ ಮಾತ್ರ ಜನ ನಿಮ್ಮ ಕಡೆ ಬರ್ತಾರೆ. ಆಮೇಲೆ ಸ್ಟಿಚ್ ಎಲ್ಲ ಚೆನ್ನಾಗಿ ಹಾಕ್ಕೊಡ್ಬೇಕು. ಗಟ್ಟಿಮುಟ್ಟಾಗಿ ಚೆನ್ನಾಗಿ ಹಾಕ್ಕೊಡ್ಬೇಕು. ಅಂದಾಗ ನಿಮ್ಮ ಹತ್ರ ಜನ ಬಂದೇ ಬರ್ತಾರೆ. ಇದು ಒಂದು ಪಾಯಿಂಟ್ ಆಯಿತು. ಆಮೇಲೆ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಟೇಷ್ನರಿ ಐಟಮನ್ನು ಇಡೋದನ್ನು ಶುರು ಮಾಡಿ. ಅದರಿಂದ ಕೂಡ ನಿಮ್ಮ ಹತ್ರ ಜನ ಬಂದೇ ಬರ್ತಾರೆ. ಆಮೇಲೆ ಈ ಥರ ರೆಡಿಮೇಡ್ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ತಂದಿಡಿ. ಒಳ್ಳೆ ಕ್ವಾಲಿಟಿ ತಂದಿಡಿ. ಸುಮಾರು ಕ್ವಾಲಿಟಿ ತಂದರೆ ಯಾರು ಬರಲ್ಲ. ಯಾಕಂದರೆ ಒಂದು ಸಲ ತೊಗೊಂಡು ಹೋದರೆ ಅದು ಕಲರ್ ಹೋದರೆ ಆಮೇಲೆ ಬಟ್ಟೆ ಸರಿಯಾಗಿ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಅವರು ನಿಮ್ಮ ಹತ್ರ ಬರಲ್ಲ. ಅದಕ್ಕೋಸ್ಕರ
ಫಸ್ಟಿಗೆ ನಿಮಗೆ ಲಾಸ್ ಆದರೂ ಚಿಂತೆ ಇಲ್ಲ, ಲಾಭ ಸಿಗದೇ ಇದ್ದರೂ ಚಿಂತೆ ಇಲ್ಲ. ಲಾಸ್ ಅಂತೂ ಆಗೋದು ಬೇಡ, ಲಾಭ ಸಿಗದೇ ಇದ್ದರೂ ಚಿಂತೆ ಇಲ್ಲ. ಮೊದಲಿಗೆ ನೀವು ಒಳ್ಳೆ ಕ್ವಾಲಿಟಿ ತಂದಿಟ್ಟು ಮೊದಲಿಗೆ ರೇಟು ಕಡಿಮೆನೇ ಇಡಿ, ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಫಸ್ಟು ನಮಗೆ ಕಸ್ಟಮರ್ ಬೇಕು. ಕಸ್ಟಮರ್ ಇಲ್ಲದೆ ನಮ್ಮದು ಬಿಸ್ನೆಸ್ ನಡೆಯೋದಿಲ್ಲ. ಹೀಗಾಗಿ ಫಸ್ಟು ಕಸ್ಟಮರ್ನ ಹಚ್ಕೊಳ್ಳಿ, ಆಮೇಲೆ ಲಾಭದ ಬಗ್ಗೆ ವಿಚಾರ ಮಾಡಿ. ಮೊದಲಿಗೆ ನೀವು ರೇಟ್ ಕಡಿಮೆ ಇಟ್ಟು ಅವರಿಗೆ ಒಳ್ಳೆ ಕ್ವಾಲಿಟಿ ಕೊಡಿ. ಆಗ ಕಸ್ಟಮರು ನಿಮ್ಮ ಕಡೆನೇ ಬರ್ತಾರೆ. ಒಂದು ಸಲ ಒಯ್ದು ನೋಡ್ತಾರೆ, ನೋಡಿ ಕಲರ್ ಹೋಗಿದೆಯಾ, ಬಟ್ಟೆ ಹೇಗಿದೆ ಎಲ್ಲ ನೋಡ್ತಾರೆ. ನೋಡಿ ಆಮೇಲೆ ಚೆನ್ನಾಗಿ ಬಂದರೆ ಹುಡುಕೊಂಡು ನಿಮ್ಮ ಹತ್ರ ಬರ್ತಾರೆ. ಈ ಥರ ಮಾಡೋದ್ರಿಂದ ಅವರು ಕೂಡ ಇನ್ನೊಬ್ಬರಿಗೆ ಹೇಳ್ತಾರೆ, ಅವ್ರ ಹತ್ರ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ, ಸ್ಟಿಚ್ಚು ಕೂಡ ಮಾಡ್ತಾರೆ ಅವರು. ಆಮೇಲೆ ಸ್ಟೇಷ್ನರಿ ಐಟಮ್ ಕೂಡ ಇಟ್ಟಿದ್ದಾರೆ. ಈ ಥರ ಬೇರೆಯವರಿಗೂ ಅವರು ಹೇಳ್ತಾರೆ. ಹೇಳೋದ್ರಿಂದ ನಿಮ್ಮ ಕಡೆ ಅವರು ಕೂಡ ಬರ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗತ್ತೆ. ಆಮೇಲೆ ಒಬ್ಬೊಬ್ಬರಾಗಿ ನಿಮ್ಮ ಹತ್ರ ಬರೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಒಂದು ಬೋರ್ಡು ಕೂಡ ಹಾಕಿ, ಈ ಥರದ್ದೆಲ್ಲ ನಮ್ಮ ಕಡೆ ಸಿಗುತ್ತೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಿ. ಬೋರ್ಡ್ ಹಾಕೋದ್ರಿಂದ ಪರಿಚಯ ಇಲ್ಲದವರು ಕೂಡ ಬರ್ತಾರೆ. ಈ ರೀತಿ ನೀವು ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ. ಒಂದರಿಂದ ಒಂದು ಜನ ಬಂದೇ ಬರ್ತಾರೆ. ಈ ಥರ ಬಿಸ್ನೆಸ್ಸನ್ನು ಶುರು ಮಾಡಿ ಎಲ್ಲ ಥರ ಒಂದೊಂದು ಸ್ವಲ್ಪ ತಂದಿಡಿ ಐಟಮು. ಈ ಮೆಹಂದಿ ಪೌಡ್ರ್ ಆಗಲಿ, ಈ ಥರದ್ದೆಲ್ಲನೂ ತಂದಿಡಿ. ಸ್ವಲ್ಪ ತಂದಿಡಿ ಫಸ್ಟಿಗೆ. ಮೊದಲಿಗೆ ಜಾಸ್ತಿ ಏನು ತರೋದು ಬೇಡ. ಆಮೇಲೆ ಸೇಲ್ ಆಯ್ತಂದರೆ ಆಮೇಲೆ ಮತ್ತೆ ತರೋದಕ್ಕಾಗತ್ತೆ. ಮತ್ತು ಈ ಥರ ಫಾಲ್ಸು, ಲೈನಿಂಗು, ಆಮೇಲೆ ದಾರ, ಸೂಜಿ, ಈ ಥರದ್ದೆಲ್ಲ ಟೇಲ್ರಿಂಗ್ ಮಟೀರಿಯಲ್ ಎಲ್ಲನೂ ತಂದು ಇಟ್ಕೊಳ್ಳಿ. ಅದರಿಂದನೂ ಕೂಡ ನಿಮ್ಮ ಹತ್ರ ಜನ ಬಂದೇ ಇರ್ತಾರೆ. ಯಾಕಂದರೆ ಈಗ ಟೇಲ್ರಿಂಗ್ ಮಾಡೋರು ತುಂಬ ಜನ ಆಗಿದ್ದಾರೆ. ಅವರಿಗಂತೂ ಬೇಕೇ ಬೇಕು. ಮಾರ್ಕೆಟಿಗೆ ಹೋಗೋ ಬದಲು ನಿಮ್ಮ ಹತ್ರ ಬಂದು ತೊಗೊಂಡು ಹೋಗ್ತಾರೆ. ಇಲ್ಲೇ ಹತ್ತಿರ ಸಿಗುತ್ತೆ. ಆಮೇಲೆ ರೇಟು ಕೂಡ ಮಾರ್ಕೆಟ್ ರೇಟ್ ಇದೆ ಅಂತ ಹೇಳಿ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಅದರಲ್ಲೂ ಕೂಡ ನೀವು ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿನೇ ತಂದಿಡಿ. ಸಾದಾ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ತಂದಿಡಬೇಡಿ. ಮೊದಲು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ಜನ ಬರ್ತಾರೆ. ₹1 ಹೆಚ್ಚಿಗೆ ಆದರೂ ಕೂಡ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಜನ. ಆ ಥರ ಮಾಡೋದ್ರಿಂದ ಕಸ್ಟಮರು ಹೆಚ್ಚಾಗ್ತಾರೆ. ಈ ರೀತಿ ಮಾಡಿ. ಈ ಥರ 3-4 ರೀತಿ ನೀವು ಎಲ್ಲದನ್ನು ಮಾಡೋದ್ರಿಂದ ನಿಮ್ಮ ಹತ್ರ ಕಸ್ಟಮರು 100ಕ್ಕೆ 100% ಬಂದೇ ಬರ್ತಾರೆ ನೋಡಿ. ಇದರಲ್ಲಿ ಅನುಮಾನನೇ ಇಲ್ಲ. ದಯವಿಟ್ಟು ಈ ಥರ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ. ಆಮೇಲೆ ಕಸ್ಟಮರ್ ಹತ್ರ ನೀವು ಚೆನ್ನಾಗಿ ಮಾತಾಡಬೇಕು. ಹೀಗಾದರೂ ಮಾತಾಡಿದರೆ ಕಸ್ಟಮರು ಯಾವುದೇ ಕಾರಣಕ್ಕೂ ಬರಲ್ಲ. ಚೆನ್ನಾಗಿ ಮಾತಾಡಿಕೊಂಡು ನಯ ವಿನಯದಿಂದ ಮಾತಾಡಿ ಅವರಿಗೆ ಇನ್ನೊಂದು ಸಲ ಬರಬೇಕು. ಆ ಥರ ನೀವು ಮಾತಿನಲ್ಲಿ ಅವರಿಗೆ ಬರೋ ಹಾಗೆ ಮಾಡಬೇಕು. ಇದು ಒಂದು ಪಾಯಿಂಟ್ ಆಯಿತು ನೋಡಿ. ಈ ಥರ ಮಾಡೋದ್ರಿಂದ ಕಸ್ಟಮರು ಬೇರೆ ಕಡೆ ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರ ಬಂದೇ ಬರ್ತಾರೆ. ಏನಾದರೂ ಒಂದು ವೇಳೆ ಏನಾದರೂ ನಿಮ್ಮಿಂದ ಟೇಲ್ರಿಂಗಲ್ಲಿ ಮಿಸ್ಟೇಕ್ ಆದರೂ ಕೂಡ ಮುಂದಿನ ಸಲ ಈ ಥರ ಮಾಡಬೇಡಿ ಅಂತ ಅವರೇ ಹೇಳ್ತಾರೆ. ಆ ರೀತಿ ಮಾಡೋದ್ರಿಂದ ನೀವು ಮತ್ತೆ ಇಂಪ್ರೂವ್ಮೆಂಟ್ ಮಾಡೋಕೆ ನಿಮಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಹೇಗನ್ನಿಸ್ತು ನಿಮಗೆ?